ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮ್ಮ ಮುಂದೆ ಇಂಗ್ಲಿಷ್ ವಿಷಯವನ್ನು ತರ್ತಾ ಇದ್ದೇನೆ. ತಾವೇನಾದರೂ ಕಷ್ಟಪಟ್ಟು ಮನೆಯಲ್ಲೇ ಕೂತ್ಕೊಂಡು ಬಹಳ ಶ್ರಮವನ್ನು ಹಾಕಿ ಮೊರಾರ್ಜಿ ಆಗಲೇಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡು ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊರಾರ್ಜಿ ಚಾಣಕ್ಯ ಅಂತಕ್ಕಂಥ ಸಂಚಿಕೆಗಳನ್ನ ತಮ್ಮ ಮುಂದೆ ತರ್ತಾ ಇದ್ದೀವಿ. ಬಹಳ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳಿದಾವ. ನೀವು ಏನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮಗೆ ನಾನು ಇವತ್ತು ಜೆಂಡರ್ಸ್ ಅಂತಕ್ಕಂತಹ ಒಂದು ವಿಷಯವನ್ನು ನಿಮಗೆ ತರ್ತಾ ಇದ್ದೀನಿ. ಲಿಂಗಗಳು ಅಂತಕ್ಕಂಥದ್ದು ಅಂದರೆ ಜೆಂಡರ್ಸ್ ಅಂದ್ರೆ ಲಿಂಗಗಳು ಅಂತಕ್ಕಂಥದ್ದು 4 ಪ್ರಕಾರಗಳನ್ನು ನಾವಿಲ್ಲಿ ಮಾಡ್ತೀವಿ. ಮೈಸ್ಕ್ಯುಲಿನ್ ಜೆಂಡರ್, ಫೆಮಿನೈನ್ ಜೆಂಡರ್, ನ್ಯೂಟ್ರಲ್ ಜೆಂಡರ್, ಕಾಮನ್ ಜೆಂಡರ್. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಆಮೇಲೆ ಸಾಮಾನ್ಯ ಲಿಂಗ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದ್ಭುತವಾಗಿ 4ಗಳನ್ನು ನಿಮಗೆ ಒಂದಷ್ಟು ಕೇಳ್ತಾರೆ ಅಂತಕ್ಕಂಥದ್ದು. ಮೊರಾರ್ಜಿಯಲ್ಲಿ ಬಹಳ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಮೈಸ್ಕ್ಯುಲಿನ್ ಜೆಂಡರ್ ಅಂದ್ರೆ ಪುಲ್ಲಿಂಗ. ಅದಕ್ಕಾಗಿ ಒಂದ್ಸಲ ನೋಡ್ಕೋಬೇಕು. ಮೈಸ್ಕ್ಯುಲಿನ್ ಜೆಂಡರ್ ಅಂದ್ರೆ ಪುಲ್ಲಿಂಗ. ನಾವು ಗಂಡು ಅಂತಕ್ಕಂತಹ ಅರ್ಥವನ್ನ ಸೂಚಿಸ್ತಿತ್ತಂದ್ರ, ಗಂಡು ಎಂಬ ಅರ್ಥವನ್ನ ಸೂಚಿಸುವುದಕ್ಕೆ ನಾವೇನಂತಿರ್ತಂದ್ರ ಪುಲ್ಲಿಂಗ. ಗಂಡು ಅಂತ ಅರ್ಥವನ್ನ ಸೂಚಿಸ್ತಿತ್ತಂದ್ರ ಅದಕ್ಕೆ ನಾವು ಪುಲ್ಲಿಂಗ ಅಂತ ಕರಿತೀವಿ. ನೋಡ್ರಿ, ಈ ಬಾಯ್ ಅಂತಕ್ಕಂಥದ್ದು ಕೂಡ ಗಂಡು ಅರ್ಥವನ್ನು ಸೂಚಿಸುತ್ತ, ಡ್ಯಾಡ್ ಅಂತಕ್ಕಂಥದ್ದು ಗಂಡು ಅರ್ಥವನ್ನು ಸೂಚಿಸುತ್ತ, ಡಾಗ್ ಅಂತಕ್ಕಂಥದ್ದು ಗಂಡು ಅರ್ಥವನ್ನು ಸೂಚಿಸುತ್ತ, ಬ್ರದರ್ ಸಹೋದರ ಇದು ಕೂಡ ಗಂಡು ಅರ್ಥವನ್ನು ಸೂಚಿಸುತ್ತ, ಕಿಂಗ್ ರಾಜ್ ಅಂತಕ್ಕಂಥದ್ದು ಕೂಡ ಗಂಡು ಅರ್ಥವನ್ನು ಸೂಚಿಸುತ್ತ, ಸನ್ ಅಂದ್ರೆ ಮಗನು ಕೂಡ ಗಂಡು ಅರ್ಥವನ್ನು ಸೂಚಿಸುತ್ತ. ಹೀಗಾಗಿ ನಾವೇನಪ್ಪ ಅಂದ್ರೆ ಗಂಡು ಅಂತಕ್ಕಂಥ ಅರ್ಥವನ್ನು ಸೂಚಿಸುತ್ತಂದ್ರ ಮ್ಯಾನ್ ಮನುಷ್ಯ ಇದು ಗಂಡು ಅರ್ಥವನ್ನು ಸೂಚಿಸ್ತಕ್ಕಂಥ ಪದಗಳು. ಈ ಒಂದು ಗಂಡು ಎಂಬ ಅರ್ಥವನ್ನು ಸೂಚಿಸುವ ಪದಗಳಿಗೆ ನಾವು ಪುಲ್ಲಿಂಗ ಅಂತ ಕರಿತೀವಿ. ಗಂಡು ಅಂತಕ್ಕಂಥ ಅರ್ಥವನ್ನು ಸೂಚಿಸುವುದು ನಮಗೆ ಪುಲ್ಲಿಂಗ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ನಾವು ಫೆಮಿನೈನ್ ಜೆಂಡರ್ ಅನ್ನು ನೋಡೋಣ. ಎರಡನೇದು ಫೆಮಿನೈನ್ ಜೆಂಡರ್. ಗಂಡು ಎಂಬ ಅರ್ಥವನ್ನು ಸೂಚಿಸೋದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಮೈಸ್ಕ್ಯುಲಿನ್ ಜೆಂಡರ್ ಅಂತ ಕರಿತೀವಿ. ಇನ್ನು ಫೆಮಿನೈನ್ ಜೆಂಡರ್ ಅಂದ್ರೆ ಇದರ ಅರ್ಥ ಅಂದ್ರೆ ಹೆಣ್ಣು ಅಂತಕ್ಕಂಥ ಅರ್ಥವನ್ನು ಸೂಚಿಸುವ ಶಬ್ದಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ನೋಡ್ರಿ ನಾ ಈಗಾಗಲೇ ನಿಮ್ಗೆ ಡಿಸ್ಕಸ್ ಮಾಡಿದ್ದೀನಿ. ಗಂಡು ಎಂಬ ಅರ್ಥವನ್ನು ಸೂಚಿಸುವ ಪದಗಳಿಗೆ ನಾವು ಮೈಸ್ಕ್ಯುಲಿನ್ ಜೆಂಡರ್ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀವಿ. ನೀವುಗಾಗಲೇ ಅದ್ರ ಬಗ್ಗೆ ತಿಳ್ಕೊಂಡ್ರಿ. ಬಹಳಷ್ಟು ಕೂಲಂಕುಷವಾಗಿ ನೋಡ್ಬೇಕು. ಗಂಡು ಎಂಬ ಅರ್ಥವನ್ನು ಸೂಚಿಸುವ ಪದಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ಮೈಸ್ಕ್ಯುಲಿನ್ ಕರಿತೀವಿ. ನಾವು ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಮಕ್ಕಳೇ, ಚೆನ್ನಾಗಿ ಕೇಳ್ರಿ. ಒಂದನೇದು ಮೈಸ್ಕ್ಯುಲಿನ್ ಜೆಂಡರ್, ಎರಡನೇದು ಫೆಮಿನೈನ್ ಜೆಂಡರ್, ಮೂರನೇದು ನ್ಯೂಟ್ರಲ್ ಜೆಂಡರ್, ನಾಲ್ಕನೇದು ಕಾಮನ್ ಜೆಂಡರ್. ಒಂದನೇದು ಪುಲ್ಲಿಂಗ, ಎರಡನೇದು ಸ್ತ್ರೀಲಿಂಗ, ಮೂರನೇದು ನಪುಂಸಕಲಿಂಗ, ನಾಲ್ಕನೇದು ಏನಪ್ಪಾ ಅಂದ್ರೆ ಸಾಮಾನ್ಯ ಲಿಂಗ ಅಂತ ನಾವು ಕರಿತೀವಿ ಅಥವಾ ಉಭಯ ಲಿಂಗ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ನಾವು ಎರಡನೇದು ಏನಪ್ಪಾ ಅಂತಂದ್ರೆ ಫೆಮಿನೈನ್ ಜೆಂಡರ್ ಅನ್ನ ನೋಡ್ತೀವಿ. ಈಗ ಫೆಮಿನೈನ್ ಜೆಂಡರ್ ಅಂದ್ರೆ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೀನಿ ಸ್ತ್ರೀಲಿಂಗ. ಈಗಾಗಲೇ ನಾವು ಪುಲ್ಲಿಂಗ ಅಂತ ನೋಡಿದೀವಿ. ಗಂಡು ಎಂಬ ಅರ್ಥವನ್ನು ಸೂಚಿಸ್ತಿತ್ತಂದ್ರ ಅದು ಪುಲ್ಲಿಂಗ ಆಗತ್ತ. ಹೆಣ್ಣು ಅಂತಕ್ಕಂತಹ ಅರ್ಥವನ್ನು ಸೂಚಿಸ್ತಿದ್ರ ಅದಕ್ಕೆ ನಾವು ಏನ್ ಕರಿತೀವಪ್ಪ ಅಂದ್ರ ಹೆಣ್ಣು ಎಂಬ ಅರ್ಥವನ್ನು ಸೂಚಿಸುವುದು. ಹೆಣ್ಣು ಎಂಬ ಅರ್ಥವನ್ನು ಸೂಚಿಸುವುದಕ್ಕೆ ನಾವು ಸ್ತ್ರೀಲಿಂಗ ಅಂತ ಕರಿತೀವಿ. ಸ್ತ್ರೀಲಿಂಗ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸರ್ ನಮ್ಗೆ ಉದಾಹರಣೆಯನ್ನ ಕೊಡ್ರಿ ನೋಡ್ರಿ ಅಂತಕ್ಕಂಥದ್ದು ಹೆಣ್ಣು ಅಂತಕ್ಕಂಥದ್ದು ನಾವು ಮದರ್ ಅನ್ಬೋದು, ತಾಯಿ ಅಂತಕ್ಕಂಥದ್ದು. ಆಮೇಲೆ ಡಾಟರ್ ಅನ್ಬೋದು, ವುಮನ್ ಮಹಿಳೆ ಅನ್ಬೋದು. ಇನ್ನ ನೋಡ್ರಿ, ನಾವು ಗಂಡು ಅಂತಕ್ಕಂಥ ಅರ್ಥವನ್ನು ಸೂಚಿಸೋದಕ್ಕೆ ನಾವೇನಂತ ಕರಿತೀವಿ ಮೈಸ್ಕ್ಯುಲಿನ್ ಜೆಂಡರ್ ಅಂತ ಕರಿತೀವಿ. ಹೆಣ್ಣು ಎಂಬ ಅರ್ಥವನ್ನು ಸೂಚಿಸೋದಕ್ಕೆ ನಾವು ಫೆಮಿನೈನ್ ಜೆಂಡರ್ ಅಂತ ಕರಿತೀವಿ. ಅದಕ್ಕಾಗಿ ನೀವೇನಪ್ಪಾ ಅಂತಂದ್ರೆ ನೀವು ಸಾಕಷ್ಟು ಉದಾಹರಣೆ ಕೊಡಬಹುದು. ವೈಫ್ ಅನ್ಬೋದು, ಕ್ವೀನ್ ಅನ್ಬೋದು. ನೀವು ಯಾವುದನ್ನ ನೋಡಿದ್ರೂ ಕೂಡ
ಆ ಶಬ್ದದಲ್ಲಿ ಹೆಣ್ಣು ಎಂಬ ಅರ್ಥವನ್ನು ಸೂಚಿಸ್ತದೆ ಅಂದ್ರೆ ಅದನ್ನ ಕರಿತೀವಿ ಫೆಮಿನೈನ್ ಜೆಂಡರ್ ಅಂತ ಕರಿತೀವಿ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೋಡ್ಕೋಬೇಕು. ಇದರ ಮೇಲೆ ಪ್ರಶ್ನೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಅದಾವ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಹೆಣ್ಣು ಎಂಬ ಅರ್ಥವನ್ನು ಸೂಚಿಸ್ತಕ್ಕಂತಹ ಪದಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ಫೆಮಿನೈನ್ ಜೆಂಡರ್ ಅಂತ ಕರಿತೀವಿ. ಇನ್ನ ನ್ಯೂಟ್ರಲ್ ಜೆಂಡರ್ ಅನ್ನು ಸ್ವಲ್ಪ ನೋಡೋಣ, ಯಾಕಂದ್ರೆ ಬಹಳ ಈಸಿ ಆಗಿರ್ತಕ್ಕಂಥದ್ದು ನ್ಯೂಟ್ರಲ್ ಜೆಂಡರ್ ಕೂಡ. ನೀವು ಒಂದ್ಸಲ ನೋಡ್ರೆ ಅರ್ಥ ಆಗಿಬಿಡುತ್ತಾ. ಇದ್ರ ಮೇಲೆ ಅನೇಕ ಕ್ವಶನ್ಸ್ಗಳು ಬರ್ತಿರ್ತಾವ. ಹಾಗಾಗಿ ಒಂದಿಷ್ಟು ನೀವು ಚೆನ್ನಾಗಿ ನೋಡ್ಕೋಬೇಕು. ನೋಡಿ ಮಕ್ಕಳೇ, ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಹೆಣ್ಣು ಎಂಬ ಅರ್ಥವನ್ನ ಸೂಚಿಸ್ತಂದ್ರೆ ಅದಕ್ಕೆ ಅಂತ ಕರಿತೀವಪ್ಪ ಅಂತಂದ್ರ ಫೆಮಿನೈನ್ ಜೆಂಡರ್ ಅಂತ ಕರಿತೀವಿ. ಗಂಡು ಎಂಬ ಅರ್ಥವನ್ನ ಸೂಚಿಸ್ತಂದ್ರೆ ಅದಕ್ಕೆ ಅಂತ ಕರಿತೀವಿ ಮೈಸ್ಕುಲಿನ್ ಜೆಂಡರ್ ಅಂತ ಕರಿತೀವಿ. ಇನ್ನು ನ್ಯೂಟ್ರಲ್ ಜೆಂಡರ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡಬಹುದು. ನ್ಯೂಟ್ರಲ್ ಜೆಂಡರ್ ಅಂತಂದ್ರೆ ನಪುಂಸಕಲಿಂಗ. ಹೆಣ್ಣು ಅಲ್ಲದ ಗಂಡು ಅಲ್ಲದ ನಿರ್ಜೀವ ವಸ್ತುಗಳನ್ನ ನಾವೇನು ಕರಿತೀವಿ ಅಂತಂದ್ರ ನಪುಂಸಕಲಿಂಗ ಅಂತ ಕರಿತೀವಿ. ಹೆಣ್ಣು ಆಗಿರಬಾರದು, ಗಂಡು ಆಗಿರಬಾರದು, ನಿರ್ಜೀವ ವಸ್ತುಗಳು. ಫಾರ್ ಎಕ್ಸಾಂಪಲ್ ಪೆನ್, ಆಮೇಲೆ ಟೇಬಲ್, ಬುಕ್, ಬ್ಯಾಗ್, ಆಮೇಲೆ ಕ್ಯಾಪ್. ಹೆಣ್ಣು ಅಲ್ಲ, ಗಂಡು ಅಲ್ಲ, ಅರ್ಥ ಆಗುತ್ತಲ್ಲ, ಅವುಗಳು ನಿರ್ಜೀವ ವಸ್ತುಗಳು. ಡಾಲ್, ಬಾಲ್. ಹೆಣ್ಣು ಅಲ್ಲದ ಗಂಡು ಅಲ್ಲದ ನಿರ್ಜೀವ ವಸ್ತುಗಳನ್ನ ನಾವು ಕರಿತೀವಿ ಅಂತಂದ್ರೆ ನಪುಂಸಕಲಿಂಗ ಅಂತ ಕರಿತೀವಿ. ಇದನ್ನ ನೀವು ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬೇಕು ಅಂತ ನಮ್ಗೆ ಅರ್ಥ ಆಗತ್ತೆ. ಓಕೆ, ಇನ್ನ ಸಾಮಾನ್ಯ ಲಿಂಗ ಅಂತಕ್ಕಂಥದ್ದು ನಾವು ಕರೆಯೋಣ. ಸಾಮಾನ್ಯ ಲಿಂಗ ನ್ಯೂಟ್ರಲ್ ಜೆಂಡರ್ ಆಯ್ತು ಈಗಾಗಲೇ. ನೋಡ್ರಿ, ಒಂದಿಷ್ಟು ಸ್ವಲ್ಪ ನೀವು ಗಮನ ಹರಿಸಬೇಕು. ನಾನು ಈಗಾಗಲೇ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ, ಮೈಸ್ಕುಲಿನ್ ಜೆಂಡರ್ ಅಂದ್ರೆ ಗಂಡು ಎಂತಕ್ಕಂತಹ ಅರ್ಥವನ್ನ ಸೂಚಿಸುವ ಪದಗಳಿಗೆ ನಾವೆಂತ ಕರಿತೀವಿ ಅಂದ್ರೆ ಮೈಸ್ಕುಲಿನ್ ಜೆಂಡರ್ ಅಂತ ಕರಿತೀವಿ. ಹೆಣ್ಣು ಎಂಬ ಅರ್ಥವನ್ನು ಸೂಚಿಸ್ತಕ್ಕಂಥ ಪದಗಳಿಗೆ ನಾವು ಏನಂತ ಕರಿತೀವಿ? ಫೆಮಿನೈನ್ ಜೆಂಡರ್ ಅಂತ ಕರಿತೀವಿ. ಇನ್ನು ಹೆಣ್ಣು ಅಲ್ಲದ ಗಂಡು ಅಲ್ಲದ ನಿರ್ಜೀವ ವಸ್ತುಗಳನ್ನ ನಾವು ಏನ್ ಕರಿತೀವಿ ಅಂತಂದ್ರ ನ್ಯೂಟ್ರಲ್ ಜೆಂಡರ್ ಅಂತ ಕರಿತೀವಿ. ಇನ್ನು ಕೊನೆಯದಾಗಿ ಕಾಮನ್ ಜೆಂಡರ್, ನಾಲ್ಕನೇದು ಕಾಮನ್ ಜೆಂಡರ್. ಕಾಮನ್ ಜೆಂಡರ್ ಅಂದ್ರ ಸಾಮಾನ್ಯ ಲಿಂಗ. ಸಾಮಾನ್ಯ ಲಿಂಗ ಹೆಣ್ಣಕ್ಕೂ ಗಂಡಕ್ಕೂ ಎರಡೂ ಸಂಬಂಧ ಇರ್ತಕ್ಕಂಥದ್ದು, ಅನ್ವಯವಾಗುವ, ಹೆಣ್ಣಿಗೂ ಮತ್ತು ಗಂಡಿಗೂ ಎರಡಕ್ಕೂ ಅನ್ವಯವಾಗುವುದು. ಹೆಣ್ಣು ಮತ್ತು ಗಂಡು ಎರಡಕ್ಕೂ ಅನ್ವಯವಾಗುವುದು. ಹೆಣ್ಣು ಮತ್ತು ಗಂಡು ಎರಡಕ್ಕೂ ಅನ್ವಯ ಆಗೋದಕ್ಕೆ ನಾವು ಕರಿತೀವಿ ಅಂತಂದ್ರ ಕಾಮನ್ ಜೆಂಡರ್ ಅಂತ ಕರಿತೀವಿ. ಅರ್ಥಾಗತ್ತಲ್ಲ? ನೀವು ಅದನ್ನ ಸ್ವಲ್ಪ ನೋಡ್ಕೋಬೇಕು. ಕಾಮನ್ ಜೆಂಡರ್ ಅಂದ್ರೆ ಹೆಣ್ಣಿಗೂ ಮತ್ತು ಗಂಡಿಗೂ ಎರಡಕ್ಕೂ ಕೂಡ ಏನಾಗ್ಬೇಕು ಅಂತಂದ್ರ ಅನ್ವಯವಾಗಬೇಕು. ಕಾಮನ್ ಜೆಂಡರ್ ಅಂದ್ರೆ ಸಾಮಾನ್ಯ ಲಿಂಗ, ಹೆಣ್ಣು ಮತ್ತು ಗಂಡು ಎರಡಕ್ಕೂ ಅನ್ವಯ ಆಗೋದಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ಕಾಮನ್ ಜೆಂಡರ್ ಅಂತ ಕರಿತೀವಿ. ಇದು ನೀವು ನೋಡ್ಬೇಕು, ಎಕ್ಸಾಂಪಲ್ ಬಹಳ ಈಸಿ ಆಗಿರುತ್ತೆ. ಹೆಣ್ಣಿಗೂ ಗಂಡಿಗೂ ಅಂತಂದ್ರ ನೋಡ್ರಿ, ಒಂದು ನಿಮಿಷ, ನೀವೇನಿರ್ಬೋದು ಬೇಬಿ ಅಥವಾ ಚೈಲ್ಡ್ ಏನ್ ಕರಿತೀವಿ? ಮಗು ಏನಾಗಿರ್ಬೋದು? ಗಂಡು ಆಗಿರ್ಬೋದು, ಹೆಣ್ಣು ಆಗಿರ್ಬೋದು. ಲಾಯರ್ ವಕೀಲರು, ಅವರು ಕೂಡ ಏನಾಗಿರ್ಬೋದು? ಲೇಡಿ ವಕೀಲ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು. ಡಾಕ್ಟರ್, ಪೇರೆಂಟ್ ಪಾಲಕರು, ಪೇರೆಂಟ್ಸ್ ಅಂದ್ರೆ ಅವರು ಕೂಡ ಹೆಣ್ಣು ಆಗಿರ್ಬೋದು, ಗಂಡು ಆಗಿರ್ಬೋದು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ನೀವು ಇದನ್ನ ಅರ್ಥವನ್ನ ಅಂದ್ರೆ ಎರಡಕ್ಕೂ ಅನ್ವಯಿಸಬೇಕು. ಅದಕ್ಕೆ ನಾವು ಕರಿತೀವಿ ಅಂದ್ರೆ ಕಾಮನ್ ಜೆಂಡರ್ ಅಂತ ಕರಿತೀವಿ. ಇದನ್ನ ಲಿಂಗಗಳ ಬದಲಾವಣೆಯನ್ನ ಮಾಡೋದನ್ನ ಕೇಳ್ತಾನೆ ಬಿಡು, ಅವು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ ಇಲ್ಲಿ ನೋಡ್ರಿ, ಸ್ಟೂಡೆಂಟ್, ಇಲ್ಲಿ ಲೇಡಿ ಸ್ಟೂಡೆಂಟ್ ಆಗಿರ್ಬೋದು, ಬಾಯ್ ಸ್ಟೂಡೆಂಟ್ ಕೂಡ ಆಗಿರಬಹುದು.
ಅದಕ್ಕಾಗಿ ಸ್ವಲ್ಪ ಸರಿಯಾಗಿ ನಾವು ಇದನ್ನ ನೋಡ್ಕೋಬೇಕು. ಹೆಣ್ಣು ಮತ್ತು ಗಂಡು ಎಂಬ ಎರಡೂ ಒಂದು ಅರ್ಥವನ್ನು ಸೂಚಿಸ್ತಕ್ಕಂಥದ್ದು. ಅರ್ಥಾತ್ ಎರಡು ಇರ್ಬೋದು, ಅಲ್ಲಿ ಎರಡು ಅರ್ಥವನ್ನು ನಾವು ಸೂಚಿಸಬಹುದು. ಟೀಚರ್ ಅಂದ್ರೆ ಲೇಡಿ ಟೀಚರ್ ಇರ್ಬೋದು, ಬಾಯ್ ಟೀಚರ್ ಕೂಡ ಇರಬಹುದು. ಅದನ್ನ ಸ್ವಲ್ಪ ನೀವೇನು ಮಾಡಬಹುದು, ನೋಡ್ಕೋಬಹುದು ಯಾವುದನ್ನ ಸೂಚಿಸ್ತಕ್ಕ ಅಂತಕ್ಕಂಥದ್ದನ್ನ. ಇನ್ನ ಕೆಲವೊಂದಿಷ್ಟು ನಿಮ್ಗೆ ಲಿಂಗಗಳನ್ನ ಬದಲಾವಣೆ ಮಾಡಕ್ ಹೇಳ್ತಾನ, ಅವುಗಳನ್ನು ಕೂಡ ಎಕ್ಸಾಂಪಲ್ ಅನ್ನ ಒಂದೆರಡು ನೋಡೋಣ. ಯಾವ್ಯಾವುದನ್ನ ಹೆಂಗೆ ಮಾಡ್ತೀರಿ ಅಂತಕ್ಕಂಥದ್ದನ್ನ ಒಂದಿಷ್ಟು ನೋಡಿದ್ರೆ ನಿಮ್ಗೆ ಕಾಮನ್ ಆಗಿ ಅರ್ಥ ಆಗುತ್ತೆ. ಹೆಣ್ಣು ಅಲ್ಲದ ಗಂಡು ಅಲ್ಲದ ಅಂತಕ್ಕಂಥದ್ದು ಹೇಳ್ತೀವಿ ನಾವು. ನಿರ್ಜೀವ ವಸ್ತುಗಳಿಗೆ ಏನಂತ ಕರಿತೀವಿ, ನ್ಯೂಟ್ರಲ್ ಜೆಂಡರ್ ಅಂತ ಕರಿತೀವಿ. ಆಮೇಲೆ ಹೆಣ್ಣು ಮತ್ತು ಗಂಡು ಎರಡಕ್ಕೂ ಸಂಬಂಧಪಡೋದು ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಕಾಮನ್ ಜೆಂಡರ್ ಅಂತ ಕರಿತೀವಿ. ಕೆಲವೊಂದಿಷ್ಟು ಜೆಂಡರ್ಗಳನ್ನ ಚೇಂಜ್ ಮಾಡ್ತಾರ ನೋಡ್ರಿ. ಫಾದರ್ ಅಂತಕ್ಕಂಥ ಲಿಂಗವನ್ನ ಚೇಂಜ್ ಮಾಡ್ರಿ ಅಂತಂದಾಗ ಏನ್ ಮಾಡ್ತೀವಿ ನೀವು, ಮದರ್ ಅಂತ ಮಾಡ್ತೀರಿ. ಬ್ರದರ್ ಚೇಂಜ್ ಮಾಡ್ರಿ ಅಂತ ಕರೀತಾರ. ಇದು ಮೈಸ್ಕುಲಿನ್, ಇದು ಫೆಮಿನೈನ್. ಮೈಸ್ಕುಲಿನ್, ಫೆಮಿನೈನ್ ನೋಡ್ರಿ. ಬ್ರದರ್ ಅಂತಕ್ಕಂಥದ್ದು ಏನಾಗತ್ತ, ಸಿಸ್ಟರ್. ಅರ್ಥಾತ್ ಸಹೋದರ ಸಹೋದರಿ, ತಂದೆ ತಾಯಿ ಅಂತ ಆಗತ್ತ. ಇನ್ನ ನೆಕ್ಸ್ಟ್ ಏನಪ್ಪ ಅಂತಂದ್ರ ಸನ್ ಏನಾಗತ್ತದು, ಡಾಟರ್. ಮಗ ಇದ್ದೇನಾಗತ್ತ, ಮಗಳು ಅಂತ ಆಗತ್ತ. ಬಾಯ್ ಇದ್ದೇನಾಗತ್ತ, GIRL ಗರ್ಲ್ ಅಂತ ಆಗತ್ತ. ನೀವು ಹೈಸ್ಕೂಲಿಂದ ಫೆಮಿನೈನ್ ಜೆಂಡರ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಉದಾಹರಣೆಗಳು ಇಲ್ಲಿ ನೋಡ್ಕೋಬಹುದು. ಡ್ಯಾಡ್ ಏನಾಗತ್ತಿದು, ಮ್ಯಾಮ್ ಅಂತ ಆಗತ್ತ. ಇಂತಹ ವಾಕ್ಯಗಳನ್ನ, ಇಂತಹ ಶಬ್ದಗಳನ್ನ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗತ್ತೆ ಜೆಂಡರ್ಸ್ ಏನು ಅಂತಕ್ಕಂಥದ್ದು. ಇದನ್ನ ನೀವು ಸ್ವಲ್ಪ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಸರಿಯಾಗಿ ನೋಡಿದ್ದೆ ಆಗಿದ್ರೆ ನಿಮಗೆ ಇದು ಬರತ್ತ ಅಂತಕ್ಕಂಥ ಮಾತನ್ನ ಮೇಲಿಂದ ಮೇಲೆ ನೋಡಿ ಮಕ್ಕಳೇ, ನಿಮಗೆ ತಾನಾಗೆ ಬರುತ್ತಾ. ಇನ್ನು ಇದಾದ ನಂತರ ಒಂದಿಷ್ಟು ನಾನು ನಿಮಗೆ ಶಾರ್ಟ್ ಫಾರ್ಮ್, ಲಾಂಗ್ ಫಾರ್ಮ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಶಾರ್ಟ್ ಫಾರ್ಮ್ ಮತ್ತು ಲಾಂಗ್ ಫಾರ್ಮ್ ಅಂತಕ್ಕಂತಹ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟೆ ಅಂತಂದ್ರೆ ನಿಮಗೂ ಇದರಲ್ಲಿ ಕವರ್ ಆಗಿಬಿಡುತ್ತೆ ಮಕ್ಕಳೇ. ಅದಕ್ಕಾಗಿ ಒಂದಿಷ್ಟು ಈ ಕಡೆ ನೋಡ್ಬೇಕು ನೀವು. ಈಗ ನಾನು ಈಗಾಗಲೇ ಜೆಂಡರ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮೈಸ್ಕೂಲಿನ್ ಜೆಂಡರ್ ಅಂದ್ರೆ ಪುಲ್ಲಿಂಗ, ಫೆಮಿನೈನ್ ಜೆಂಡರ್ ಅಂದ್ರೆ ಸ್ತ್ರೀಲಿಂಗ, ನ್ಯೂಟ್ರಲ್ ಜೆಂಡರ್ ಅಂದ್ರೆ ನಪುಂಸಕಲಿಂಗ, ಕಾಮನ್ ಜೆಂಡರ್ ಅಂದ್ರೆ ಸಾಮಾನ್ಯ ಲಿಂಗ ಅಂತಕ್ಕಂಥದ್ದು ಕೊಟ್ಟಿದ್ದೀನಿ. ಈಗ ನಾನು ನಿಮ್ಮ ಮುಂದೆ ಶಾರ್ಟ್ ಫಾರ್ಮ್ಸ್ ಅಂಡ್ ಲಾಂಗ್ ಫಾರ್ಮ್ಸ್ ಅಂತಕ್ಕಂಥದ್ದನ್ನ ಸ್ವಲ್ಪ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಶಾರ್ಟ್ ಫಾರ್ಮ್ಸ್, ಶಾರ್ಟ್ ಫಾರ್ಮ್ ಅಂಡ್ ಲಾಂಗ್ ಫಾರ್ಮ್. ಶಾರ್ಟ್ ಫಾರ್ಮ್ ಮತ್ತು ಲಾಂಗ್ ಫಾರ್ಮ್ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಕ್ಯಾನ್ ನೋಡ್ರಿ, ಕ್ಯಾನ್ ನಾಟ್ ಅಂತಕ್ಕಂಥದ್ದನ್ನು ನಾವು ಹೆಂಗ್ ಮಾಡ್ತೀವಿ ಅಂದ್ರೆ ಕ್ಯಾನ್ ಅಪಾಸ್ಟ್ರಫಿ ಟಿ ಅಂಡ್ ಕಾಂಟ್ ಅಂತ ಮಾಡ್ತೀವಿ. ಇದನ್ನ NOT ನಾಟ್ ಅನ್ನು ಹೆಂಗ್ ಮಾಡ್ತೀವಿ ಅಂತಂದ್ರೆ ಶಾರ್ಟ್ ಫಾರ್ಮ್ ಮಾಡ್ಬೇಕಾದ್ರೆ ಎನ್ ಅಪಾಸ್ಟ್ರಫಿ ಟಿ ಹಚ್ತೀವಿ, ಶಾರ್ಟ್ ಆಗಿ ಅಂಟ್ ಅಂತ ಮಾಡ್ತೀವಿ. ಅದನ್ನ ಶಾರ್ಟ್ ಫಾರ್ಮ್ ಮಾಡ್ತೀವಿ. ಕ್ಯಾನ್ ನಾಟ್ ಅಂತಕ್ಕಂಥದ್ದು ಲಾಂಗ್ ಫಾರ್ಮ್, ಕಾಂಟ್ ಅಂತ ಮಾಡ್ತೀವಿ. ಓಕೆ, ಅದನ್ನ ನೀವು ನೋಡ್ಬೇಕು. ಡಿಡ್ ನಾಟ್ ಏನ್ ಮಾಡ್ತೀವಿ ನಾವು, ಡೋಂಟ್ ಅಂತ ಮಾಡ್ತೀವಿ. ಓಕೆ, ಅದನ್ನು ಸ್ವಲ್ಪ ನೀವು ಸರಿಯಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಈಸ್ ನಾಟ್, ಈಸೆಂಟ್ ಅಂತ ಮಾಡ್ತೀವಿ. ಇದು ಅಪಾಸ್ಟ್ರಫಿ ಸರಿಯಾಗಿರಬೇಕು, ನೀವು ಗೊತ್ತಾಗ್ಬಿಡುತ್ತೆ. ಓಕೆ ಮಕ್ಕಳೇ, ವಾಸ್ ನಾಟ್ ಏನ್ ಮಾಡ್ತೀವಿ, ವಾಸೆಂಟ್ ಅಂತ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಹ್ಯಾವ್ ನಾಟ್, ಹ್ಯಾವಂಟ್, ಹ್ಯಾವಂಟ್ ಅಂತ ಮಾಡ್ತೀವಿ. ನೆಕ್ಸ್ಟ್ ವರ್ ನಾಟ್, ವರ್ ನಾಟ್ ಅಂತ ಮಾಡ್ತೀವಿ. ವರ್ ನಾಟ್ ಅಂತ ಏನ್ ಮಾಡ್ತೀವಿ, ವರಂಟ್. ಇನ್ನು ನೆಕ್ಸ್ಟ್ ಶಾಲ್ ನಾಟ್ ಏನಾಗತ್ತದು, ಸ್ಯಾಂಟ್ ಅಂತ ಆಗತ್ತ. ಓಕೆ, ವಿಲ್ ನಾಟ್
ಓಂಟ್ ಅಂತ ಆಗತ್ತ. ಇವುಗಳನ್ನ ಶಾರ್ಟ್ ಫಾರ್ಮ್ ಸ್ವಲ್ಪ ನೀವು ತಿಳ್ಕೊಬೇಕು. ಇವು ಲಾಂಗ್ ಫಾರ್ಮು, ಇವು ಶಾರ್ಟ್ ಫಾರ್ಮು. ಓಂಟ್ ಅಂತ ಆಗತ್ತ. ಓಕೆ, ನೆಕ್ಸ್ಟ್ ಇಟ್ ಈಸ್. ಇಟ್ ಈಸ್, ಇಟ್ಸ್ ಅಂತ ಆಗತ್ತ. ಅರ್ಥ ಆಗತ್ತಲ್ಲ? ಇಟ್ ಈಸ್ ಅನ್ನೋದು ಏನಾಗತ್ತ, ಇಟ್ಸ್ ಅಂತ ಆಗತ್ತ. ಹಿ ಈಸ್, ಈಸ್ ಅಂತ ಆಗತ್ತ. ಓಕೆ, ಅದನ್ನು ಕರೆಕ್ಟ್ ಆಗಿ ನೀವು ನೋಡ್ಕೋಬೇಕು ಏನಾಗತ್ತ ಅಂತಕ್ಕಂಥದ್ದು ಸ್ವಲ್ಪ ನೋಡ್ಕೋಬೇಕು. ಸಿ ಈಸ್, ಸೀಸ್ ಅಂದ್ರೆ ಕೆಲವೊಂದಿಷ್ಟು ನಾವು ಲಾಂಗ್ ಫಾರ್ಮ್ ಶಾರ್ಟ್ ಫಾರ್ಮ್ ಮಾಡುವಾಗ ಹುಷಾರಾಗಿ ತಿಳ್ಕೊಂಡು ಅದನ್ನು ಮಾಡಿದ್ದೆ ನಮಗೆ ತಾನ ಬರುತ್ತೆ ಮಕ್ಕಳೇ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ನೀವು ನೋಡ್ಕೋಬೇಕು. ಯು ವಿಲ್ ಅಂತ ಬರುತ್ತೆ. ಯು ವಿಲ್, ಅವಾಗ ಏನ್ ಮಾಡ್ತೀವಿ ನಾವು, ಯು ವಿಲ್ ಅಂತ ಈ ರೀತಿ ನೀವು ಶಾರ್ಟ್ ಫಾರ್ಮ್ ಲಾಂಗ್ ಫಾರ್ಮ್ ಅನ್ನ ತಿಳ್ಕೋಬೇಕು. ಕ್ಯಾನ್ ನಾಟ್, ಕಾಂಟ್. ಡಿಡ್ ನಾಟ್, ಡೋಂಟ್. ಈಸ್ ನಾಟ್, isn't. ವಾಸ್ ನಾಟ್, wasn't. ಹ್ಯಾವ್ ನಾಟ್, haven't. ವೇರ್ ನಾಟ್, weren't. ಆಮೇಲೆ ಇನ್ನೊಂದು ಕೊಡ್ತೀನಿ ಇಲ್ಲಿ, ಡಸ್ ನಾಟ್, ಅದೇನಾಗತ್ತ, ಡಸಂಟ್ ಅಂತ ಆಗತ್ತ. ಡಸ್ ನಾಟ್, ಡಸಂಟ್. ಶಾಲ್ ನಾಟ್, ಸ್ಯಾಂಡ್. ವಿಲ್ ನಾಟ್, ಓಂಟ್. ಇಟ್ ಈಸ್, ಇಟ್ಸ್. ಈಸ್, ಈಸ್. ಸೀಸ್, ಸೀಸ್. ಯು ವಿಲ್, ಯು ವಿಲ್ ಅಂತಕ್ಕಂಥದ್ದನ್ನ ಸ್ವಲ್ಪ ನೀವು ಸ್ಕ್ರೀನ್ ಶಾಟ್ ನೋಡ್ಕೊಂಡಿದ್ದೆ ಆಗಿದ್ರೆ ಆರಾಮಾಗಿ ನಿಮ್ಗೆ ಶಾರ್ಟ್ ಫಾರ್ಮ್ ಮತ್ತು ಲಾಂಗ್ ಫಾರ್ಮ್ ಬಗ್ಗೆ ಮಾಹಿತಿ ನಿಮ್ಗೆ ಸಿಕ್ಬಿಡ್ತು. ನೀವು ಏನು ಮಾಡಂಗಿಲ್ಲ, NOT ನಾಟ್ ಅನ್ನುವ ಒಂದು ಶಬ್ದವನ್ನ N'T ಅಂತೇಳಿ ನೀವು ಬಳಸ್ತೀರಿ. ಇದನ್ನು ನೀವು ಲಾಂಗ್ ಫಾರ್ಮ್ ಮತ್ತು ಇದನ್ನ ಶಾರ್ಟ್ ಫಾರ್ಮ್ ಅಂತ ತಿಳ್ಕೋಬೇಕು. ಒಂದೊಂದು ಸಲ ನಿಮಗೆ ಎಕ್ಸಾಮ್ ಬರ್ತಕ್ಕಂಥ ಸಾಧ್ಯತೆಗಳು ಬಹಳ ಅದಾವ. ಇವುಗಳನ್ನ ನೀವು ಸ್ಕ್ರೀನ್ಶಾಟ್ ಹಿಡ್ಕೊಂಡು ಓದಿದ್ದೇ ಆಗಿದ್ದ ಅಥವಾ ಮನನ ಮಾಡ್ಕೊಂಡಿದ್ದೇ ಆಗಿದ್ದರೆ 1 ಮಾರ್ಕ್ಸ್ ನಿಮಗೆ ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಕ್ಕಳೇ, ಸಮಯ ಸಮೀಪಿಸ್ತಾ ಇದೆ, ಬಹಳ ಇಲ್ಲ, ಇನ್ನು ಬಹಳ ಆದ್ರೆ 36 ದಿವಸ ಅದಾವ. ಸರಿಯಾಗಿ ನೀವು ಅದರ ಬಗ್ಗೆ ಲಕ್ಷ್ಯ ಕೊಟ್ಟು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಸ್ನೇಹಿತರಿಗೆ ತಿಳಿಸ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಒಕ್ಕಟ್ಟೆಯಾಗಿ ನೀವು ಕ್ಲಾಸನ್ನು ಕೇಳ್ತಕ್ಕಂಥ ಒಂದು ಭಾಗ್ಯ ನಿಮ್ಗೆ ಒದಗಿ ಬಂದಿದೆ ಮಕ್ಕಳೇ. ದಯವಿಟ್ಟು ಕೂಡ ನೀವು ಮೇಲಿಂದ ಮೇಲೆ ನೋಡಿ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದೇ ಆಗಿದ್ರೆ ನಿಮಗೆ ಲಾಭ ಬಂದೇ ಬರುತ್ತೆ. ನಿಮಗೆ ಈ ಒಂದು ದಿನ ಆ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥದ್ದು ಇವತ್ತು ನಾವು ಜೆಂಡರ್ಸು ಮತ್ತು ಶಾರ್ಟ್ ಫಾರ್ಮ್ ಲಾಂಗ್ ಫಾರ್ಮ್ ಈ ಒಂದು ವಿಷಯಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಸರಿಯಾಗಿ ನೋಡಿರಿ, ಮೇಲಿಂದ ಮೇಲೆ ನೋಡಿರಿ, ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ನೋಡಿಕೊಂಡು ನೀವು ಏನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸಿರಿ, ಅವರು ಕೂಡ ಮೊರಾರ್ಜಿ ಆಗಲಿ ಅಂತಕ್ಕಂಥ ಮಾತನ್ನು ಇಟ್ಕೊಂಡು ನೀವು ಒಂದು ವೇಳೆ ಮೊರಾರ್ಜಿಯಲ್ಲಿ ಹೆಚ್ಚಿನ ಅಂಕಗಳನ್ನು ತೊಗೊಂಡಿದ್ದೇ ಆಗಿದ್ರೆ ನಮ್ಮ ಒಂದು ಶ್ರಮ ಸಾರ್ಥಕ ಆಗತ್ತಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಗೆ ಈ ದಿನ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.